ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಲೇ ನಮ್ಮ ಶಿವಶಂಕರ್ ಹೇಳ್ದಂಗೆ ಒಂದು ಬದುಕು, ಭಾರತೀಯ ಸಮಾಜಕ್ಕೆ ಒಂದು ಚೈತನ್ಯ, ಒಂದು ಇಡೀ ಸಮಾಜವನ್ನು ಚೈತನ್ಯಶೀಲವಾಗಿ ಮಾಡಿರ್ತಕ್ಕಂಥ ಒಂದು ಗ್ರಂಥ ಸಂವಿಧಾನ. ಆ ಸಂವಿಧಾನ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಹಗುರವಾಗಿ ಅಂಬೇಡ್ಕರ್ ಅನ್ನೋದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಅಂತೇಳಿ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಪೂರ್ವಾಗ್ರಹ ಪೀಡಿತ ಮನಸ್ಸು ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ಎತ್ತಿ ತೋರಿಸ್ತದೆ. ಅದನ್ನು ನಾವೆಲ್ಲ ಕೂಡ ಇಡೀ ಭಾರತೀಯರು ಅತ್ಯುಗ್ರವಾಗಿ ಖಂಡಿಸಲೇಬೇಕಾದ್ದು ನಮ್ಮ ಧರ್ಮ. ಹಾಗಾಗಿ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದವರು ಎಲ್ಲರೂ ಕೂಡ ಅಮಿತ್ ಶಾನ ವಜಾ ಮಾಡಬೇಕು ಮತ್ತು ಈ ದೇಶದಿಂದ ಗಡೀಪಾರು ಮಾಡಬೇಕು ಅಂಥೇಳಿ ಏನು ಒತ್ತಾಯವನ್ನು ಹಮ್ಮಿಕೊಂಡಿದ್ದಾರೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿರಂತರವಾಗಿ ಈ ಯಾವತ್ತು ಸೂರ್ಯಚಂದ್ರರಿರೋ ತನಕ ಅವರ ಉದ್ದೇಶ, ಅವರ ಸಂವಿಧಾನ ಯಾವತ್ತಿಗೂ ಕೂಡ ಅದು ಚಿರಸ್ಥಾಯಿಯಾಗಿ ಉಳಿಯಂತಕ್ಕಂಥದ್ದು. ಅದನ್ನು ಅವಮಾನ ಮಾಡೋದು ಯಾವುದೇ ವಿಚಾರಕ್ಕಾಗಲಿ ಅಥವಾ ಯಾವುದೇ ಸಂದರ್ಭದಲ್ಲೂ ಕೂಡ ಅದನ್ನು ಧಿಕ್ಕರಿಸ್ತಕ್ಕಂಥದ್ದು, ಅದು ಹಗುರವಾಗಿ ಕಾಣೋದನ್ನು ಒಪ್ಪಲಿಕ್ಕೆ ನಮ್ಮ ಸಮಾಜದಲ್ಲಿ ಸಾಧ್ಯವೇ ಇಲ್ಲ. ಹಾಗಾಗಿ ಅದನ್ನ ನಾವೆಲ್ಲರೂ ಸೇರಿ ನಮ್ಮ ಸ್ನೇಹಿತರು ಒಕ್ಕೂಟದ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದ ಎಲ್ಲ ಮುಖಂಡರುಗಳು ಇವತ್ತು ಶಿವಕುಮಾರ ಸ್ವಾಮಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು, ನಮ್ಮ ಶಿವಶಂಕರು, ಶಿವಲಿಂಗನವರು, ಚೆಲುವರಾಜವರು ಮತ್ತು ನಮ್ಮ ನರಸಿಂಹಯ್ಯನವರು, ವೆಂಕಟೇಶು, ಎಲ್ಲರೂ ಹರೀಶ್ ಬಾಲು ಎಲ್ಲರೂ ಸೇರಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರತಿಭಟನೆಯನ್ನು ನಾವು ಸಾಂಕೇತಿಕವಾಗಿ ಭಾಗವಹಿಸಿ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಮತ್ತು ಮುಂದಿನ ದಿನಗಳಲ್ಲಿ ಇದು ಇನ್ನೂ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ.